ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶವನ್ನು ಖಂಡಿಸಿ ಇಂದು ಮಂಡ್ಯ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ. ರೈತ ಹಿತರಕ್ಷಣಾ ಸಮಿತಿಯಿಂದಲೂ ಕೂಡ ಮಂಡ್ಯವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗ್ತಾ ಇದೆ. ಹಾಗೆ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಬಂದ್ಗೆ ಬೆಂಬಲ ನೀಡುವಂತೆ ಹೋರಾಟಗಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬೆಂಬಲ ನೀಡುವಂತೆ ಮನವಿಯನ್ನು ಮಾಡಿಕೊಳ್ಳುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರೈತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆ ಮುಖಂಡರಿಂದ ಕೂಡ ಮನವಿಯನ್ನು ಮಾಡಲಾಗಿದೆ. ಹೆಚ್ಚಿನ ಪೊಲೀಸರ ಭದ್ರತೆ ಕೂಡ ಒದಗಿಸಲಾಗಿದೆ. ಇತ್ತ ಮೈಸೂರಿನ ಚಿತ್ರಣ ಹೇಗಿದೆ ಅಂತ ರಾಮ್, ಈಗಾಗಲೇ ಬಂದ್ ಪ್ರಾರಂಭ ಆಗಿ 10 ನಿಮಿಷಗಳಷ್ಟೇ ಕಳೆದಿದೆ. ಅಲ್ಲಿನ ಸಂಪೂರ್ಣ ಚಿತ್ರಣ ಹೇಗೆ ಕಂಡು ಬರ್ತಾ ಇದೆ? ಯಾಕಂದ್ರೆ ಮೈಸೂರಿಗರು ಅಂತಂದ್ರೆ ಶಾಂತಿ ಪ್ರಿಯರು ಒಂದು ನಿಟ್ಟಿನಲ್ಲಿ, ಆದ್ರೆ ಈಗ ಮಂಡ್ಯದ ಕಾವೇರಿ ನೀರಿನ ವಿಚಾರಕ್ಕೆ ಬಂದ್ರೆ ಎಲ್ಲರೂ ಕೂಡ ಉಗ್ರ ರೂಪವನ್ನ ತಾಳ್ತಾರೆ. ಅಲ್ಲಿ ಹೇಗೆ ಕಂಡು ಬರ್ತಾ ಇದೆ? ಶಕುಂತಲಾ, ಏನು ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅಂತೇಳಿ ಸೂಚನೆ ನೀಡುವುದನ್ನು ಖಂಡಿಸಿ ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಈ ಒಂದು ಬಂದ್ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರಲಿದೆ. ನಾನೀಗ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂಥ ಕೆಲಸ ಆಗ್ತದೆ. ಯಾಕಂದರೆ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅವರಿಗೆ ಬೆಂಗಳೂರಿಗೆ ತೆರಳಬೇಕಾಗ್ತದೆ. ಅಷ್ಟೇ ಅಲ್ಲ, ಮೈಸೂರಿನಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥದ್ದು, ತುಮಕೂರು ಇರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ಹುಬ್ಬಳ್ಳಿ, ಧಾರವಾಡ, ಈ ರೀತಿ ಬೇರೆ ಬೇರೆ ಸ್ಥಳಗಳಿಗೆ ತೆರಳುವಂಥವ್ರಿಗೆ ಎಲ್ಲ ರೀತಿಯಾದಂಥ ಬಸ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಯಾವುದೇ ಒಂದು ಬಸ್ಸು ಇಲ್ಲಿ ನಿಂತಿಲ್ಲ. ಸಾಮಾನ್ಯವಾಗಿ ಬಂದ್ ಆದಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಒಂದು ಹೊಡೆತ ಬೀಳುವಂಥದ್ದು ಬೆಂಗಳೂರಿಗೆ ಕೆಲಸಕ್ಕೆ ಹೋಗುವಂಥವ್ರಿಗೆ. ಯಾಕಂದರೆ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಅವರು ಬಂದು ತಮ್ಮ ಕೆಲಸಗಳಿಗೆ ಹೋಗ್ತಾ ಇದ್ರು. ಸೊ ಬಸ್ಗಳ ಸಂಚಾರ ವ್ಯತ್ಯಯ ಆಗ್ತಾ ಇತ್ತು. ಆದರೆ ಇವತ್ತು ಈ ಒಂದು ಬಂದ್ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಯಾಕಂದರೆ ಇವತ್ತಿನ ಬಂದ್ಗೆ ಮೈಸೂರಿನಲ್ಲಿ ಒಂದು ರೈತಪರ ಸಂಘಟನೆಯಲ್ಲಿ ರಾಜ್ಯ ರೈತ ಸಂಘ, ಅದೇ ರೀತಿಯಾಗಿ ಕೆಲ ಕನ್ನಡ ಪರ ಸಂಘಟನೆಗಳಷ್ಟೇ ಒಂದು ಬೆಂಬಲವನ್ನು ಸೂಚಿಸಿರುವಂಥದ್ದು. ಉಳಿದಂತೆ ವರ್ತಕರಿರ್ಬೋದು, ಹೋಟೆಲ್ ಮಾಲೀಕರಿರ್ಬೋದು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಹೀಗೆ ಎಲ್ಲ ಸಂಘಟನೆಯವರು ನೈತಿಕ ಬೆಂಬಲವನ್ನು ನೀಡಿದ್ದಾರೆ. ಪ್ರತಿಭಟನೆಯನ್ನು ಮಾಡೋದಾಗಿ ಒಂದು ಮಾತನ್ನು ಹೇಳಿದರೆ, ಆದರೆ ಬಂದ್ಗೆ ಯಾರೂ ಸಹ ಬೆಂಬಲವನ್ನು ಕೊಟ್ಟಿಲ್ಲ. ಮೈಸೂರಿನ ಬಹುತೇಕ ಪ್ರದೇಶಗಳಲ್ಲಿ ಇವತ್ತು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಸೂಚನೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಯಾವುದೇ ರೀತಿಯಂಥ ಅಂಗಡಿಗಳನ್ನು ಬಂದ್ ಮಾಡಿಸೋದಿಲ್ಲ ಅಂತೇಳಿ ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಕರೆಯನ್ನು ಕೊಟ್ಟಿರೋದು. ಆದರೂ ಸಹ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ನೀವು ನೋಡ್ತಾ ಇರ್ಬೋದು, ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಆಯಾ ಕಟ್ಟಿನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಹೆಚ್ಚಿನ ಒಂದು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಸೇರಿದಂತೆ ಬೇರೆ ಬೇರೆ ಮೀಸಲು ಪಡೆಯವರನ್ನು ಸಹ ಇಲ್ಲಿ ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನೀವು ನೋಡ್ತಾ ಇರ್ಬೋದು, ಆಟೋ ಚಾಲಕರಿದ್ದಾರೆ, ಅವ್ರ ಪಾಡ್ಗೆ ಅವರು ತಮ್ಮ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಬಂದ್ನ ಬಿಸಿ ಎಲ್ರಿಗೂ ಸಹ ತಟ್ಟುತ್ತದೆ. ಪ್ರತಿನಿತ್ಯ ತಮ್ಮ ಜೀವನವನ್ನು ನಡೆಸುವಂಥವ್ರಿಗೆ ಬಂದು ಸಮಸ್ಯೆಯನ್ನು ತಂದೊಡ್ತದೆ. ಬಂದ್ ಪರಿಹಾರವಲ್ಲ. ಪ್ರತಿಭಟನೆ ಮಾಡಲಿ, ಖಂಡಿತವಾಗಿಯೂ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಬಾರ್ದು. ಇದೆಲ್ಲದಕ್ಕೂ ನಾವು ಬೆಂಬಲವನ್ನು ಕೊಡ್ತೇವೆ. ಸೊ ಆದರೆ ಯಾವುದೇ ಕಾರಣಕ್ಕೂ ಬಂದ್ಗೆ ನಾವು ಬೆಂಬಲವನ್ನು ಕೊಡೋದಿಲ್ಲ ಅಂತೇಳಿ ಬಹುತೇಕ ಸಂಘಟನೆಯವರು ಸ್ಪಷ್ಟಪಡಿಸಿರುವಂಥದ್ದು. ಮತ್ತು ಶಕುಂತಲಾ, ಪ್ರಮುಖವಾಗಿ ಈ ಹಿಂದೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಮಂಡ್ಯ, ಮದ್ದೂರಿನಲ್ಲಿ ಹೆಚ್ಚಿನ ಒಂದು ಪ್ರತಿಭಟನೆಗಳು ಆಗ್ತಾ ಇದ್ವು. ಹೀಗಾಗಿ ಎಲ್ಲೋ ಒಂದು ಕಡೆ ಮೈಸೂರಿನಿಂದ ಹೊರಟಂಥ ಬಸ್ಸನ್ನು ಮಂಡ್ಯ ಅಥವಾ ಮದ್ದೂರು ಭಾಗದಲ್ಲಿ ತಡೆ ಹಿಡಿತಾರ ಅನ್ನೋ ಒಂದು ಅನುಮಾನ ಎಲ್ಲರಿಗೂ ಕಾಡ್ತಾ ಇತ್ತು. ಆದರೆ ಈಗ ಮೈಸೂರು ಬೆಂಗಳೂರು ಹೆದ್ದಾರಿ ಮಾರ್ಗವಾಗಿ ಬಸ್ಗಳ ಸಂಚಾರ ಇರೋದ್ರಿಂದಾಗಿ ಆ ಒಂದು ಆತಂಕ ಸಹ ಪ್ರಯಾಣಿಕರಿಗೆ ಇಲ್ಲ. ಯಾಕಂದರೆ ಹೆದ್ದಾರಿಗೆ ಬಂದು ಆ ಬಸ್ಸನ್ನು ತಡೆಯುವಂಥ ಕೆಲಸವನ್ನು ಯಾರೂ ಮಾಡೋದಿಲ್ಲ. ಮೈಸೂರು ಬೆಂಗಳೂರಿನ ಮತ್ತೊಂದು ಪರ್ಯಾಯ ಮಾರ್ಗ ಇರೋದ್ರಿಂದಾಗಿ ಆ ಸಮಸ್ಯೆ ಸಹ ಜನರಿಗೆ ಆಗೋದಿಲ್ಲ. ಹೀಗಾಗಿ ನಿರಾತಂಕವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ಬಸ್ಗಳ ಸಂಚಾರ ಎಂದಿನಂತೆ ನಡೀತಾ ಇದೆ. ಉಳಿದಂತೆ ಪ್ರತಿಭಟನೆಗಳು ಆಯಾ ಕಟ್ಟಿದ ಸ್ಥಳಗಳಲ್ಲಿ, ಅಂದರೆ ಮೈಸೂರಿನ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅಖಂಡ ಕರ್ನಾಟಕ ಬಂದ್ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರಲಿದೆ. ಸಂಪರ್ಕದಲ್ಲಿ ರಾಮ್, ಇನ್ನು ಮಂಡ್ಯದಿಂದ ದಿಲೀಪ್ ಕೂಡ ಜಾಯ್ನ್ ಆಗಿದ್ದಾರೆ. ದಿಲೀಪ್, ನಾವು ಗಮನಿಸ್ತಾ ಇದ್ವಿ ನಿನ್ನೆ ಇಷ್ಟೇ, ಅಂದ್ರೆ ಪ್ರತಿಭಟನೆಯ ಒಂದು ದಿನಗಳ ಹಿಂದೆ ಅಪ್ಪಿಕೋ ಚಳವಳಿ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿತ್ತು. ಅಂದ್ರೆ ಇವತ್ತಿನ ಚಿತ್ರಣ ಹೇಗಿರ್ಬೋದು ಅನ್ನುವಂಥ ಆತಂಕಗಳಿದೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ರೈತರ ಸಂಘಟನೆಗಳು ಬೆಂಬಲವನ್ನು ಕೋರಿ ಅಲ್ಲಿಗೆ ಇಳಿತಾ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳ ಕಿಚ್ಚು ಹಚ್ಚುವಂತಹ ಸಾಧ್ಯತೆಗಳಿರುತ್ತೆ. ಶೋಭಾರಾಣಿ ಅವರೇನೋ ಹೇಳಿದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅಂತೆ. ಬಟ್ ಅದು ಸಾಧ್ಯವಾಗುತ್ತಾ? ಅಲ್ಲಿ ಹೇಗೆ ಕಂಡು ಬರ್ತಾ ಇದೆ? ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಖಂಡಿತವಾಗಲೂ ಶಕುಂತಲಾ, ಈಗಾಗಲೇ ಜಿಲ್ಲೆಯಾದ್ಯಂತ ಸುಮಾರು 2,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. 2,000 ಪೊಲೀಸರನ್ನು ನಿಯೋಜನೆ ಮಾಡಿ ಎಲ್ಲ ಸಂಘಟನೆಗಳಿಗೂ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ, ಯಾರೂ ಕೂಡ ಬಲವಂತವಾಗಿ ಯಾವುದೇ ರೀತಿಯಾದಂಥ ಪ್ರತಿಭಟನೆ ಮಾಡುವುದಾಗಲಿ, ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ CWRC ಮತ್ತು CWMA ಆದೇಶಗಳು ಏನು ಬರ್ತಾ ಇದೆ, ಈ ಆದೇಶಗಳು ರಾಜ್ಯದ ವಿರುದ್ಧವಾದಂಥ ಆದೇಶಗಳು ಬರ್ತಾ ಇರುವ ಕಾರಣಕ್ಕೋಸ್ಕರ ನಿರಂತರವಾಗಿ ಕಳೆದ 2 ದಿನಗಳಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು. ಈಗ ಇವತ್ತು ಕೂಡ ಅದೇ ರೀತಿಯ
ರೀತಿಯಂಥ ಪ್ರತಿಭಟನೆಗಳು ನಡೀತದೆ. ಜೊತೆಗೆ ಹೆದ್ದಾರಿಯನ್ನು ತಡೆಯುವಂಥ ಕೆಲಸಗಳು ಕೂಡ ನಿನ್ನೆ 2 ದಿನಗಳಿಂದ ಆಗಿತ್ತು. ಇವತ್ತು ಕೂಡ ಅದೇ ರೀತಿಯಂಥ ಪ್ರತಿಭಟನೆಗಳಾಗುವ ಸಾಧ್ಯತೆಗಳಿರುವಂಥದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಆಯಕಟ್ಟಿನ ಸ್ಥಳಗಳಲ್ಲಿ ಈ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಾಗಿರುವಂಥದ್ದು. ಇದು ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿ ಆಗಿರುವಂಥದ್ದು. ಹಳೆ ಹೆದ್ದಾರಿಗೆ ವಾಹನಗಳ ಸಂಚಾರ ಕಡಿಮೆ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಸಹಜವಾಗಿ ಬಂದ್ನ ಬಿಸಿ ತಟ್ಟುವ ಸಾಧ್ಯತೆಗೆ ಇರುವಂಥದ್ದು. ಯಾಕಂದರೆ ಈಗಾಗಲೇ ವರ್ತಕರು ಮತ್ತು ಹೋಟೆಲ್ ಮಾಲೀಕರಾಗಿರ್ಬೋದು ಸೇರಿದಂತೆ ಅನೇಕ ಸಂಘಟನೆಗಳನ್ನು ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲ ಕನ್ನಡಪರ ಸಂಘಟನೆಗಳಾಗಿರ್ಬೋದು, ಜೊತೆಗೆ ರೈತಪರ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈ ಕಾರಣದಿಂದಾಗಿ ಬಂದ್ ಯಶಸ್ವಿಯಾಗುವ ಸಾಧ್ಯತೆಗಳಿರುವಂಥದ್ದು. ಈಗಾಗಲೇ ಮಂಡ್ಯದಲ್ಲಿ ಏನು ಚಟುವಟಿಕೆಗಳು ಆರಂಭ ಆಗಬೇಕಾಗಿತ್ತು, ಆದರೆ 6 ಗಂಟೆ ಆದರೂ ಕೂಡ ಈ ಒಂದು ಚಟುವಟಿಕೆಗಳಿಗೆ ಆರಂಭ ಆಗಿಲ್ಲ. 7 ಗಂಟೆ ನಂತರ ಪ್ರತಿಭಟನೆಗಳು ನಡೀತಾ, ಯಾಕಂದರೆ ಪ್ರತಿಭಟನೆಗಳನ್ನ 7 ಗಂಟೆ ನಂತರ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಹೇಳಿರುವಂಥದ್ದು. ಈ ಕಾರಣದಿಂದಾಗಿ ಸದ್ಯಕ್ಕೆ ಪ್ರತಿಭಟನೆಗಳು ಕಾಣಿಸ್ತಾ ಇಲ್ಲ. ಆದರೆ ಪೊಲೀಸರು ಒಂದು ರೀತಿಯಲ್ಲಿ ಅಲರ್ಟ್ ಆಗಿರುವಂಥದ್ದು. ಜಿಲ್ಲೆಯಾದ್ಯಂತ ಸುಮಾರು 2,000 ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. DR, KSRP ಮತ್ತು RAF ತಂಡಗಳನ್ನು, ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು. ಮಂಡ್ಯದಲ್ಲಿ ಪ್ರಮುಖವಾಗಿ ಕಾವೇರಿ ಅನ್ನುವಂಥ ವಿಚಾರವಾಗಿ ಹೋರಾಟಗಳ ಪ್ರಾರಂಭ ಆಗುವುದೇ ಮಂಡ್ಯದಲ್ಲಿ. ಈ ಕಾರಣದಿಂದಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಖುದ್ದು CM ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ SP ಮತ್ತು DC ಅವರಿಗೆ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿರೋ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಬಹುತೇಕ ಕಟ್ಟೆಚ್ಚರವನ್ನು ವಹಿಸಿಕೊಂಡಿರುವಂಥದ್ದು. ಶಕುಂತಲಾ, ಧನ್ಯವಾದ ದಿಲೀಪ್, ರಾಮ್ ಹಾಗೆ ಕಿರಣ್ ಸೂರ್ಯ ಮತ್ತೆ ಶಿವಪ್ರಸಾದ್ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ ಮತ್ತಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ.